ಅಯ್ಯೋ ಆಗಲೇ ಲೇಟ್ ಆಗೋಯ್ತೋ ಏನೋ. ಕೃಷ್ಣ ಪರಮಾತ್ಮ ದೇವರೇ ಕಾಪಾಡಪ್ಪ. ಅಪ್ಪ ಸದ್ಯ ಹಿಂಗೋ ಬೆಳಿಗ್ಗೆ ಬೇಗ ಎಚ್ಚರ ಆಗೈತೆ. ನೋಡೋಣ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಮೊದಲು ಊರಿಗೆ ಹೊರಡಬೇಕು. ನನಗಂತೂ ಇಲ್ಲಿಂದ ಯಾವಾಗ ಊರಿಗೆ ಹೋಗ್ತೀನೋ ಅನ್ನೋ ಥರ ಆಗ್ಬಿಟ್ಟೈತೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಗ ಹೊರಡ್ತೀನಿ. ಏನು ಅಪ್ಪನ ಮನೆಗೆ ಹೋಗ್ತೀನಿ ಅಂತವ. ಏನು ಬೆಳಿಗ್ಗೆನೇ ಬೇಗ ಬೇಗ ಎದ್ದು ನೋಡು ಅಂಗ್ಳ ಬಾಗ್ಲ ಎಲ್ಲ ಗುಡಿಸ್ಬಿಟ್ಟಾಳೆ. ಸೊಂಟಕ್ಕೆ ಟೊಂಕ ಕಟ್ಕೊಂಡು ಕೆಲಸ ಮಾಡ್ತಾಳೆ. ಅವ್ರ ಅಪ್ಪನ ಮನೆಯವ್ರು ಬಂದರೋ ಇಲ್ಲ ಅಂತ ಅವಳೆಲ್ಲರೂ ಹೋಗಬೇಕು ಅಂದರೆ ಅದೇ ಮನೇಲಿದ್ದರೆ ಇಷ್ಟು ಚಾಕಚಕ್ಯತೆನೇ ಇಲ್ಲ ಕೆಲಸದಲ್ಲಿ. ಇರಲಿ ನೋಡ್ಕೊತೀನಿ. ನಮ್ಮ ಗೀತಾರಾಣಿ ರಂಗೋಲಿ ಬಿಡಿಸಿದ್ ಸಾಕು, ಹೋಗು ಬೇಗ ಬೇಗ ಕಾಫಿ ತಂದು ಕೊಡು. ಎದ್ದು ಕೂತು ಎಷ್ಟೊತ್ತಾಯಿತು ಇನ್ನೂ ಕಾಫಿ ಕೊಟ್ಟಿಲ್ಲ ನೀನು ನನಗೆ. ಅತ್ತೆ ಆಯ್ತತ್ತೆ 5 ನಿಮಿಷ ಮುಗ್ದೋಯ್ತು ರಂಗೋಲಿ. ತಗೊಂಬಂದ್ಬಿಡ್ತೀನಿ ಹೋಗಿ. ಆಯ್ತು ಏನು ಸಿಂಗಾರ ಬಂಗಾರ ಮಾಡ್ತಾ ಇದೆಯಲ್ಲ ಇವತ್ತು? ಏನು ವಿಷಯ? ಏನು ಅಪ್ಪನ ಮನೆಗೆ ಹೋಯ್ತಿದ್ದೀನಿ ಅಂತ ಖುಷಿ ಅಲ್ವಾ? ಇಲ್ಲ ಅತ್ತೆ ನಾನು ದಿನ ಇದೇ ಥರ ತಾನೇ ಮಾಡೋದು. ಇವತ್ತೇನು ಹೊಸ್ದಾಗಿ ಮಾಡ್ತಿಲ್ವಲ್ಲ, ಯಾಕೆ ಈ ಥರ ಹೇಳ್ತಿದ್ದೀರಾ? ಹೊಸ್ದಾಗಿ ಏನು ಮಾಡ್ತಾ ಇದೀಯಾ, ಹಳೇದೇನು, ದಿನ ಏನು ಮಾಡ್ತೀಯ ಅನ್ನೋದು ಎಲ್ಲ ನನಗೆ ಗೊತ್ತು. ಹೋಗಿ ಬೇಗ ಬೇಗ ಕಾಫಿ ಮಾಡ್ಕೊಂಬರೋಗು. ಓಹೋ ಏನಮ್ಮ ಇವತ್ತು ರಂಗೋಲೆ ಗಿಂಗೋಲೆ ಎಲ್ಲ ಜೋರಾಗಿ ಹಾಕ್ಬಿಟ್ಟವಳು ನಿನ್ನ ಸೊಸೆ. ಅಯ್ಯೋ ಬಾರೆ ಕುತ್ಕೊಬಾರೆ, ಕಾಫಿ ಮಾಡ್ಕೊಬತ್ತಾಳೆ, ಕುಡಿವಂತೆ ಬಾ. ಏನು ನಿನ್ನ ಸೊಸೆ ಇವತ್ತು ಏನು ಭಾರಿ ಜೋರಾಗಿ ಓಡಾಡ್ತಾವಳಲ್ಲ ಮನೆ ಒಳಗಡೆ. ಅವ್ರ ಅಪ್ಪ ಮನೆಗೆ ಹೋಯ್ತೀನಲ್ಲ, ತವ್ರ ಮನೆಗೆ ಹೋಯ್ತಿದ್ದೀನಿ ಅನ್ನೋ ಖುಷಿಗೆ ಕುಣಿದಾಡ್ತಾವಳೆ. ಆಡಲಿ ಮಾಡ್ತೀನಿ ಅವಳಿಗೆ. ಅಲ್ಲ ಕಣಮ್ಮ, ನೀನು ಅಣ್ಣಂಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿದೆ, ಏನದು ಮುಂದುವರಿಸ್ಲೇ ಇಲ್ವಲ್ಲ ನೀನು? ಅಯ್ಯೋ ಇವಳದೇ ಒಂದು ದೊಡ್ಡ ಸಮಸ್ಯೆ ಕಣೆ. ಮೊದಲನೇ ಹೆಂಡತಿ ಇರುವಾಗಲೇ 2ನೇ ಮದುವೆ ಅಂತ ಯಾರು ಹೆಣ್ಣು ಕೊಡೋದಿಲ್ಲ ಅಂತಾರೆ. ನಾನು ನಿನ್ಗೊಂದು ವಿಷಯ ಹೇಳ್ತೀನಿ ಅಮ್ಮ, ಏನೋ ತಪ್ಪು ತಿಳ್ಕೊಬೇಡ. ಇವನು ಸುಮ್ಮನೆ ಹಂಗೆ ತವ್ರ ಮನೆಗೆ ಎಟ್ಬಿಡೋ ತೆಗಿ. ನಮ್ಮ ಅಣ್ಣಂಗೆ ಇನ್ನೊಂದು ಮದುವೆ ಮಾಡಿಸಿದ್ರಾಯ್ತು, ಡಿವೋರ್ಸ್ ಕೊಡ್ಸಿದ್ರಾಯ್ತು. ಅಯ್ಯೋ ಕೊಡೋದಿಲ್ವಂತೆ ಅವಳು. ಕೊಡೋದಿಲ್ಲ ನಾನು ಹಂಗೆ ಹಿಂಗೆ ಏನು ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತಂದರೆ ಆಯ್ತು ಅಂದಿದ್ದಾನಕ್ಕೆ ಅಂತ ನನ್ನ ಮೇಲೆ ಇದು ಮಾಡ್ತಾಳೆ. ಅಮ್ಮ ಇಲ್ಲ ಅಂದರೆ ಒಂದು ಕೆಲಸ ಮಾಡಿಬಿಡು, ಇವಳಿಗೆ ನಾವೇ ಏನಾದರೂ ಮಾಡಿ ನಿಗ್ರಿ ಬಡ್ದುಬಿಟ್ರೆ ಹಾಗೆ ಹೆಂಗಿದ್ರೆ ಇವಳು ಇರೋಕ್ಕಲ್ಲ. ಹೆಂಡತಿ ಸತ್ತ ಹೋಗಿದ್ದಾಳೆ ಹಾಗೆ ಹಿಂಗೆ ಅಂತಂದರೆ ಹೆಣ್ಣು ಕೊಡ್ತಾರೆ ನೋಡು ಅಲ್ವಾ? ನೋಡು ಈ ಐಡಿಯಾನೇ ಬಂದಿಲ್ಲ ನನಗೆ. ಹಿಂಗಾದ್ರೂ ಮಾಡಿ ಏನಾದರೂ ಮಾಡಲಿ, ಈಗ ಹೋಗಿ ಬರ್ತಾಳಲ್ಲ, ಹೋಗಿ ಬರಲಿ ಅವ್ರ ಊರಿಗೆ. ಬಂದ ಮೇಲೆ ಏನಾದರೂ ಮಾಡಿ ನಿಗ್ರಿ ಬಡಿಯೋಣ ಅವಳನ್ನ. ನಿಗ್ರಿ ಬಡ್ದುಬಿಟ್ಟು ಅವಳೇ ಏನೋ ಮಾಡ್ಕೊಂಡು ಸತ್ತೋಗಳೇನೋ ಥರ ಮಾಡಿ ನಿಮ್ಮ ಅಣ್ಣಂಗೆ ಇನ್ನೊಂದು ಮದುವೆ ಮಾಡೋಣ. ಅತ್ತೆ ಕಾಫಿ ತಗೊಳ್ಳಿ. ಏನು ಒಂದೇ ಒಂದು ಗ್ಲಾಸ್ ಕಾಫಿ ತಂದಿದೆಯಲ್ಲ, ಇಲ್ಲ ನನ್ನ ಮಗಳು ಕೂತಿರೋದು ಕೊಂಡ್ಕೊಳ್ಳೋದಿಲ್ವ ನಿನಗೆ? ಅವ್ರಿಗೊಂದು ಗ್ಲಾಸ್ ಕಾಫಿ ತರಬೇಕು ಅಂತ ಗೊತ್ತಾಗೋದಿಲ್ವ ನಿನಗೆ? ಅಯ್ಯೋ ಹೋಗ್ಲಿ ಬಿಡಮ್ಮ, ನಮಗೆ ಈ ಮನೇಲಿ ಮರ್ಯಾದೆ ಯಾರು ಕೊಡ್ತಾರೆ ಹೇಳು? ಎಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಡ್ಕೋತಾರೆ. ಅತ್ತೆ ಅದು ಹಂಗಲ್ಲ ಅತ್ತೆ, ಇವ್ರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನಿಮ್ಮೊಬ್ರು ಕಾಫಿ ತಗೊಂಬರ್ತೀನಿ, ಕಾಫಿ ತಗೊಂಬರ್ತೀನಿ, ಮಾಡಿದ್ದೀನಿ. ಹೋಗಿ ಬೇಗ ತಂದ್ಕೊಡೋಗು. ನೋಡ್ದೇನಮ್ಮ ನೀನು ಸೊಸೆ ಮಾಡಿದ ಕೆಲಸವಾ? ಯಾಕೆ ನಾವಿಬ್ರಲ್ಲಿ ಮಾತಾಡ್ತಾ ಕೂತಿರೋದು ಗೊತ್ತಿಲ್ವ? ನಾನು ಹೊರಗಡೆ ಬಂದಿದ್ದು ನೋಡ್ಲಿಲ್ವ ಅವಳು? ಎಲ್ಲ ನಾಟಕ, ಬರೀ ನಾಟಕ ಆಡ್ತಾಳೆ. ಆಡಲಿ ಅವಳಿಗೆ ಒಂದು ಗತಿ ಕಾಣಿಸ್ತೀನಿ. ಬೀಗ್ರೆ ಕಾಫಿ ಕುಡಿತಾ ಇದ್ದೀರಾ? ಕುಡಿತಾ ಇದ್ದೀನಿ. ನೋಡಿ ನಿಮ್ಮ ಮಗಳು ಮಾಡಿರೋ ಕೆಲಸವ. ನಾನು ಒಬ್ಳು ಕಾಫಿ ತಂದು ಕೊಟ್ಟವಳೆ, ಇಲ್ಲೇ ನನ್ನ ಮಗಳು ಕೂತವಳೆ ನೋಡಿ ಅವಳು ಕಾಫಿ ತಂದು ಕೊಟ್ಟವಳ ಅಂತ. ಇಂಥ ತಾರತಮ್ಯ ಮನೇಲಿ ಮಾಡ್ತಾ ಕೂತ್ಕೊಂಡ್ರೆ ಯಾರು ತಾನೇ ಸಿಟ್ಟು ಬರೋದಿಲ್ಲ ಹೇಳಿ? ಅಂದರೆ ಅಂತಾರೆ ಇವ್ರು ಮಾಡೋ ಕೆಲಸ ಮಾತ್ರ ಯಾರಿಗೂ ಕಾಣೋದಿಲ್ಲ. ಹೌದಾ? ಏನಪ್ಪ ಅದು ಒತ್ತಂತೆ ಹೊರಡ್ತೀವಿ ಬೀಗ್ರೆ. ಮನೇಲಿ ತುಂಬ ಕೆಲಸ ಐತೆ. ನನ್ನ ಸೊಸೆ ಮಗನ ಫೋನ್ ಮಾಡಿದ್ರು, ಅವರೆಲ್ಲ ಹೊರಗಡೆ ಹೋಯ್ತವ್ರಂತೆ. ಮನೆ ಹತ್ರ ಆಳು ಕಾಳು ಹಸಕರ ನೋಡ್ಕೋಬೇಕು. ನಾವು ಬೇಗನೆ ಹೊರಡ್ತೀವಿ ಬೀಗ್ರೆ. ನನ್ನನ್ನು ಕೇಳ್ತಾ ಇದ್ದೀರಲ್ಲ, ನಾನೇನು ಹೇಳೋದಕ್ಕಿದೆ? ನಿಮ್ಮ ಅಳಿಯನ್ ಕೇಳ್ಕೊಡಿ. ನೆನೆ ನಿಮ್ಮ ಅಳಿಯನೇ ತಾನೇ ಹೋಗೋದಕ್ಕೆ ಹೇಳಿದ್ದು, ಏನು ನಾನು ಹೇಳಿದ್ನಾ? ಯಾಕೆ ಬೀಗ್ರೆ ಹೆಂಗೆ ಅಂತೀರಾ? ಮನೆಗೆ ದೊಡ್ಡ ಮನುಷ್ಯರು ನೀವು, ಹಿರಿಯರು, ನೀವು ಹೇಳ್ಬೇಕು ತಾನೇ. ಎಲ್ಲ ರೆಡಿ ಆದಮೇಲೆ ಕೊನೆಯಲ್ಲಿ ನಾವು ಹೇಳೋದೇನೈತೆ? ರೆಡಿ ಆಯ್ತಾಳಲ್ಲ, ರೆಡಿ ಆದಮೇಲೆ ಹೊರಡಿ, ಅದರಲ್ಲೇನು? ಸರಿ ಬೀಗ್ರೆ ಆಯಿತು. ಅಮ್ಮ ಗೀತಾ ನೀನು ಇಲ್ಲಿದೆಯಾ? ಹೂನಮ್ಮ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಹೊರಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನಗಂತೂ ಇಲ್ಲಿಂದ ಯಾವಾಗ ಹೋಯ್ತೀನೋ ಅಂತ ಅನ್ನಿಸ್ಬಿಟ್ಟೈತೆ. ಅಲ್ಲಮ್ಮ ನಿನ್ನ ನಾದಿನಿಗೆ ಒಂದು ಗ್ಲಾಸ್ ಕಾಫಿ ಕೊಡ್ಬೇಕು ತಾನೆ, ನೀನು ಯಾಕೆ ಕೊಡಲಿಲ್ಲ? ಅಯ್ಯೋ ನಮ್ಮ ಅತ್ತೆ ಬೆಳಿಗ್ಗೆ ಎದ್ದಲ್ಲಿ ಕುತ್ಕೊಂಡು ವಟ ಅಂತ ಇದ್ರು. ಸರಿ ಅವರು ಕಾಫಿ ಕೊಡೋಣ ಅಂತ ಕಾಫಿ ಮಾಡಿದೆ. ಅವ್ರು ಇರೋದು ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆಗೊಬ್ರು ಕಾಫಿ ತಗೊಂಡೋದೆ ಅಷ್ಟಕ್ಕೆ. ಏನು ನನ್ನ ಮಗಳನ್ನ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ, ಅವಳು ಹಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮಗೇನು ಮರ್ಯಾದೆ ಇಲ್ಲ ಅದು ಇದು ಅಂತ. ಅಯ್ಯೋ ನೋಡಿ ನನಗೂ ಸಾಕಾಗಿ ಹೋಗೈತೆ ಕಣಮ್ಮ. ಹೌದಾ? ನಾನು ಹೋಯ್ತಿದ್ದಂಗೆ ಹೇಳೋಣ ಅಂತ ಹೋದೆ, ಹಿಂಗೆ ಬೇಗ ಹೊರಡ್ತೀವಿ ಅಂತ. ನನ್ನೇನು ಕೇಳ್ತೀರಾ ಹಂಗೆ ಹಿಂಗೆ ಅಂದ್ಬಿಟ್ಟು, ನಿಮ್ಮ ಮಗಳಿಂದ ಕೆಲಸ ಮಾಡೋಳಲ್ಲ ಸರಿಯಾ ಅಂತ ಹಂಗೆ ಹಿಂಗೆ ಅಂತ ವರದಿ ಒಪ್ಸಿದ್ರು. ನಾನು ಕೇಳ್ಕೊಂಡು ಸುಮ್ಮನೆ ಬಂದೆ, ಹೇಳ್ತಾರಾಯ್ತು ಅಂತ. ಸರಿ ಬೇಗ ಕೆಲಸ ಮುಗಿಸ್ಕೊಳ್ಳಮ್ಮ, ಬೇಗ ಹೊರಡೋಣ, ನನಗೂ ಇಲ್ಲಿ ಇರೋಕ್ಕಾಯ್ತಾ ಇಲ್ಲ. ಸರಿ ಅಮ್ಮ ಆಯಿತು, ಬೇಗ ಅವ್ರಿಗೂ ಒಂದು ಗ್ಲಾಸ್ ಕಾಫಿ ಕೊಟ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊತೀನಿ. ಮಾಲಿನಿ ಒಂಥರ ಕಣಮ್ಮ, ಅವಳು ಗಂಡನ ಮನೆಗೆ ಹೋಗೋದೇ ಇಲ್ಲ, ಇಲ್ಲೇ ಇರ್ತಾಳೆ ಯಾವಾಗಲೂ. ಆದರೂ ನನಗೂ ಒಂಥರ ಹಿಂಸೆ ಕೊಡ್ತಿರ್ತಾಳೆ. ಮೊದಲೇ ಹೇಳ್ತಾರಲ್ಲವ, ನಾದಿನಿ ಇದ್ದ ಮನೇಲಿ ನಾಯಿನೂ ಬಾಳೆ ಮಾಡೋದಿಲ್ಲ ಅಂತ. ಅದು ಗಾದೆ ಏನು ಸುಮ್ಮನೆ ಮಾಡೋರು ಅನ್ಕೊಂಡಿದ್ಯಾ? ನಮ್ಮ ಹಿರಿಯರು ಎಲ್ಲ ನೋಡಿ ಅಳೆದು ತೂಗಿನೇ ಗಾದೆಗಳು ಮಾಡಿರೋದು. ಹೇಳೋದಿಲ್ವಾ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ. ಒಂದು ಪಕ್ಷ ವೇದ ಆದರೂ ಸುಳ್ಳಾಗ್ಬೋದು, ಆದರೆ ಗಾದೆ ಅಂತೂ ಸುಳ್ಳಾಗೋದಿಲ್ವಂತೆ. ಸರಿ ನಾನೇನಾದರೂ ಹೆಲ್ಪ್ ಮಾಡ್ಕೊಡ್ಲೇನಮ್ಮ? ಏನಾದ್ರು ತರಕಾರಿ ಗಿರ್ಕಾರಿ ಇದ್ರೆ ಕೊಡು, ಹೆಚ್ಕೋತೀನಿ. ಬೇಗ ಮುಗಿಸ್ಬಿಟ್ಟು ಹೋಗೋಣ. ಏನಿಲ್ಲಮ್ಮ, ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಾಂಬಾರೆಲ್ಲ ಆಗೋಯ್ತು. ತಿಂಡಿಗೆ ಕುಕ್ಕರಲ್ಲಿ ಹಾಕಿ ಇಟ್ಟೆ ಕೂಗಿಸ್ದೆ, ಪಲಾವ್ ಮಾಡಿದ್ದೀನಿ. ಅಯ್ಯೋ ಈ ಮನೇಲಿ ಒಂದು ತಿಂಡಿ ಮಾಡಿದ್ರೆ ಒಪ್ಪೋದಿಲ್ಲ ಕಣಮ್ಮ. ಅವ್ರಿಗೆ ಅದು ಬೇಕು, ಇವ್ರಿಗೆ ಇದು ಬೇಕು. ನಾದಿ ಗಂಡವರಲ್ಲ, ಅವ್ರದ್ದು ಒಂದು ಆರ್ಡ್ರು. ನಾವು ಅದು ತಿಂತೀವಿ, ನಮ್ಗೆ ಅದು ಮಾಡಿ ಇದು ಮಾಡಿ ಅಂತ. ನನಗಂತೂ 3 ಹೊತ್ತು ಬೇಯಿಸಿ ಸಾಕಾಗಿ ಹೋಗೈತೆ. ಹೋಗ್ಲಿ ಬಿಡಮ್ಮ,
ತುಂಬ ಕುಟುಂಬ ಅಂತ ಅಂದರೆ ಇದೆಲ್ಲ ಇದ್ದಿದ್ದೆ, ಹಿಂಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಸರಿ ಆಯ್ತು ಬಿಡು, ಹೋಗು ಎಲ್ಲರಿಗೂ ತಿಂಡಿ ಹಾಕೊಟ್ಬಿಟ್ಟು ಮತ್ತೆ ಬೇಗ ಬೇಗ ರೆಡಿಯಾಗಿ ಹೋಗು. ನಿನ್ನ ಗಂಡಂಗೆ ಹೇಳ್ದಾ? ಅಯ್ಯೋ ರಾತ್ರಿ ಊಟ ಮಾಡಿ ಮಲಗಿದ್ರು ಇನ್ನೂ ಎದ್ದಿಲ್ಲ, ಎದ್ಮೇಲೆ ಹೇಳೋಬಿಟ್ರೆ ಆಯ್ತು ತಗೋ ಕರ್ಕೊಂಡೋಗಿ ಅಂತಂದವ್ರಲ್ಲ. ಸರಿ ಆಯ್ತು, ನಿಮ್ಮ ಅತ್ತೆಗೆ ತಿಂಡಿ ಎಲ್ಲ ಹಾಕೊಟ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೊರಡ್ನ. ಲೇ ಮಾಲಿನಿ, ನಿನ್ನ ಗಂಡ ಇಲ್ಲೇ? ಅಯ್ಯೋ ಅವ್ರು ಇನ್ನೂ ಮಲ್ಗೋರಮ್ಮ, ಇನ್ನೂ ಎದ್ದಿಲ್ಲ. ಅವರು ನೆನ್ನೆ ಲೇಟಾಗಿ ಬಂದ್ರಾ, ಹಾಗಾಗಿ ಮಲ್ಕೊಂಡವ್ರೆ. ಅಲ್ಲಕ್ಕನಿ ನಿನ್ನ ಗಂಡ ಜಾಸ್ತಿ ಇರೋದೇ ಇಲ್ವಲ್ಲ, ಅಲ್ಲಿ ಇಲ್ಲಿ ಅಂತ ಸುತ್ತಾ ಇರ್ತಾನಲ್ಲ, ಏನು ಕತೆ ಒಂದು? ಸುತ್ತಾ ಇರ್ತಾನೆ ಅಂತಂದರೆ ಕೆಲಸದ ಮೇಲೆ ಹೋಗಿರ್ತಾರಕಣಮ್ಮ, 3 ಹೊತ್ತು ಮನೆ ಕೂತ್ಕೊಳಕಾಯ್ತದ? ಸರಿ ಬಿಡು, ಎಬ್ಸು ತಿಂಡಿ ತಿನ್ಲಿ. ಅಯ್ಯೋ ಸಾಕಾಗಿ ಮಲ್ಗೋರೆ ಬಿಡಮ್ಮ, ಆಮೇಲೆ ಎದ್ದು ಬರ್ತಾರಂತೆ ಅವರೇ, ಬಂದಾಗ ಹಾಕೊಟ್ರಾಯ್ತು. ಅತ್ತೆ ತಿಂಡಿ ಅಡುಗೆ ಎಲ್ಲ ಮಾಡಾಯ್ತು, ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ. ನಿಮಗೆ ತಿಂಡಿ ಹಾಕೊಡು ಅಂತಂದರೆ ಹಾಕ್ಕೊಡ್ತೀನಿ. ನೀನು ಊರಿಗೆ ಹೋಯ್ತೀಯ ಅಂತ ಹೇಳ್ಬಿಟ್ಟು 8 ಗಂಟೆಗೆ ತಿಂಡಿ ತಿನ್ನೋಕಾಯ್ತದ? ನಾನು ಆಮೇಲೆ ತಿಂತೀನಿ ಬಿಡು, 9 ಗಂಟೆಗೆ. ಸರಿ ಅತ್ತೆ ಆಯಿತು. ಮಾಲಿನಿ ನಿನ್ಗೆ ಹಾಕೊಂಬರ್ಲ ತಿಂಡಿಯಾ? ಬೇಡ, ಆಮೇಲೆ ನನ್ನ ಗಂಡ ಇದ್ಮೇಲೆ ಇಬ್ಬರು ಒಟ್ಟಿಗೆ ತಿಂಡಿ ತಿಂತೀವಿ. ಸರಿ ಅತ್ತೆ, ಹಂಗಾದ್ರೆ ನಾನು ಹೋಗಿ ರೆಡಿ ಆಯ್ತೀನಿ, ಲೇಟ್ ಆಗುತ್ತೆ. ಆಯ್ತು ಹೋಗು. ರೀ ಆಗಲೇ ಎದ್ದು ಕೂತ್ಕೊಂಡಿದ್ದೀರಾ? ಯಾಕೆ? ನಾನು ಎದ್ದು ಕೂತ್ಕೊಂಡಿರೋದು ನಿಮ್ಗೆ ಇಷ್ಟ ಇಲ್ವಾ? ಮಲಗಿರ್ಬೇಕಾಗಿತ್ತಾ? ರೀ ಅದು ಹಂಗಲ್ಲ ರೀ, ಮಲಗಿದ್ರಲ್ಲ ಆಗಲೇ, ಅದಕ್ಕೆ ಕೇಳಿದೆ. ಅದು ನಾನು ಊರಿಗೆ ಹೊರಡ್ತಾ ಇದ್ದೆ, ಅಪ್ಪ ಅವ್ರು ನೆನ್ನೆ ದಿನ ನಿಮ್ಗೆ ಹೇಳಿದ್ರಂತಲ್ಲ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತವ, ಅದಕ್ಕೆ. ಅದಕ್ಕೇನು ಓಡ್ತಾ ಇದ್ದೀನಿ ಅಂತ ಅಂದರೆ? ಇನ್ನೇನು ಹೊರಟಿದೆಯಲ್ಲ, ಹೊರಡು. ರೀ ಅದು ಖರ್ಚಿಗೆ ಒಂದು 500 ರೂಪಾಯಿ ಇದ್ರೆ ಕೊಡ್ತೀರಾ? ಏಕೆ ನಿಮ್ಮ ಅಪ್ಪ ಮನೆ ಗದ್ಗೆಟ್ಟವ್ರ? 500 ರೂಪಾಯಿ ದುಡ್ಡಿಲ್ವಾ ಅವ್ರ ಹತ್ರ? ರೀ ಅದು ಅವರಿಗಲ್ಲ ರೀ, ನನಗೆ ಏನಕ್ಕಾದರೂ ಅಲ್ಲೇನಾದರೂ ಖರ್ಚು ಗಿರ್ಚು ಅಂತ ಬಂದರೆ ಅಂತ. ನಿಮ್ಮ ಅಪ್ಪ ಅಮ್ಮ ಬಂದವ್ರು ತಾನೇ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿರೋ, ಖರ್ಚು ಮಾಡ್ತಾರೆ ತಗೋ. ನಿನಗೇನಾಗಬೇಕು? ಸುಮ್ಮನೆ ಹೋಗು, ನನ್ನ ಹತ್ರ ಯಾವ ದುಡ್ಡು ಇಲ್ಲ, ಏನೂ ಇಲ್ಲ. ಸರಿ ರೀ ಆಯಿತು, ಬನ್ನಿ ತಿಂಡಿ ತಿನ್ನೋರಂತೆ. ನಿಂದೊಳ್ಳೆ ಗೋಳು, ಸುಮ್ಮನೆ ನೆಮ್ಮದಿಯಾಗಿ ಎದ್ದು ಕುತ್ಕೊಳ್ಳೋಕ್ಕೂ ಬಿಡೋದಿಲ್ಲ 5 ನಿಮಿಷ. ಸರಿ ಆಯಿತು ಬಿಡು, ತಿಂತೀನಿ ಹೋಗು. ಅಮ್ಮ ಅಣ್ಣ ಎದ್ದು ಬರ್ತಾ ಇದ್ದೇನೆ, ಬರಲಿ. ಅಮ್ಮ ನನಗೆ ಒಂದು ಸ್ವಲ್ಪ ಕೆಲಸ ಐತೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಇದೇನಪ್ಪ ಮಗನೇ, ನಿಮ್ಮ ಅತ್ತೆ ಮಗ ಬಂದವ್ರೆ, ನೀನು ಹೆಂಡ್ತಿನ ಊರಿಗೆ ಹೊರಡ್ತಾಳೆ, ನೀನು ಹೊರಗಡೆ ಹೋದ್ರೆ ಹಿಂಗೆ ಇರು, ಇನ್ನೇನೋ ಹೊರಡ್ತಾರೇನೋ, ಅವ್ರು ಹೋದ್ಮೇಲೆ ಹೋಗುವಂತೆ. ಅಯ್ಯೋ ಅವ್ರು ಹೋಗೋ ಗಂಟೆ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲಮ್ಮ, ನನಗೆ ಒಂಚೂರು ಅರ್ಜೆಂಟ್ ಕೆಲಸ ಐತೆ. ನೀನು ಇದೆಯಲ್ಲ ಹೇಳ್ಬಿಟ್ಟು ಕಳಿಸು. ಸರಿ ಕಣಪ್ಪ ಆಯಿತು, ಹೊರಡು. ಏನು ಅವಳಿಗೆ ಏನಾರು ದುಡ್ಡು ಗಿಡ್ಡು ಕೊಟ್ಟಿದೆಯಾ, ಏನು ಕತೆ? ಕೇಳಿದ್ಲು ದುಡ್ಡ, ನನ್ನ ಹತ್ರ ಎಲ್ಲ ಐತಮ್ಮ ಕೊಡೋಕ್ಕೆ, ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ನೋಡು ಮಳ್ಳಿ ಹೆಂಗವಳೆ ಅಂತ, ನಿನ್ನ ಹತ್ರ ದುಡ್ಡು ಇಸ್ಕೊಳಕ್ಕೆ ನೋಡೋಳಲ್ಲ. ಇರಲಿ ಬಿಡು, ಹೋಗ್ಲಿ ನೀನು ಹೊರಡು, ನಾನು ಹೇಳ್ತೀನಿ ಅವ್ನಿಗೇನೋ ಅರ್ಜೆಂಟ್ ಕೆಲಸ ಇತ್ತು, ಎಲ್ಲ ಹೋಗೋನೆ ಅಂತ ಹೇಳ್ತೀನಿ, ಅವ್ರು ಹೋಗ್ಲಿ ತಗೋ. ಬಿಗ್ರೆ ನಾವಿನ್ನ ಹೊರಡ್ತೀವಿ ಬಿಗ್ರೆ. ಹೊರಟು ನಿಂತಿರೋರು ಹೋಗ್ಬೇಡಿ ಅಂದರೆ ಹೋಗದೆ ಇರ್ತೀರಾ? ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ. ಲೇ ಗೀತಾ, ನಿನಗೆ ಹೇಳ್ತಾ ಇರೋದು 2 ದಿನದಲ್ಲಿ ಬೇಗ ಬಂದ್ಬಿಡ್ಬೇಕು. ಸರಿ ಅತ್ತೆ ಆಯಿತು. ಮಾಲಿನಿ ಬರ್ತೀರಮ್ಮ? ಸರಿ ಆಯಿತು, ಹೋಗಿ ಬನ್ನಿ. ಬಿಗ್ರೆ ಸರಿ, ನಾವು ಹೊರಡ್ತೀವಿ, ಬರ್ತೀವಿ. ಅತ್ತೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ, ರೊಟ್ಟಿನೂ ಮಾಡಿದ್ದೀನಿ. ನೀವು ಮಧ್ಯಾಹ್ನಕ್ಕೆ ಬೇಕು ಅಂತಂದರೆ ಊಟ ಮಾಡಿ. ಆಮೇಲೆ ಈಗ ಪಲಾವ್ ಮಾಡಿದ್ದೀನಿ, ಪಲಾವ್ಗೆ ಮೊಸರು ಬಜ್ಜಿ ಮಾಡೋದಕ್ಕೆ ಮೊಸರು ಇರಲಿಲ್ಲ, ಅದಕ್ಕೆ ಒಂಚೂರು ಚಟ್ನಿ ಮಾಡಿಟ್ಟಿದ್ದೀನಿ. ಇವಳೇ ಮಾಲಿನಿ, ನೀನು ಒಂಚೂರು ತಿಂಡಿ ಹಾಕ್ಕೊಟ್ಬಿಡು ಅತ್ತೆಗೆ. ನಮ್ಮ ಅಮ್ಮಂಗೆ ಹಾಕ್ಕೊಡೋದು ನನಗೆ ಗೊತ್ತು. ಸರಿ ಆಯಿತು, ಹೊರಡಿ. ತೊಲಗ್ತು ಪೀಡೆ, ಆದರೂ ಮನೆ ಕೆಲಸ ಎಲ್ಲ ನಮ್ಮ ಮೇಲೆ ಬೀಳ್ತು ನೋಡು. ಹೌದಮ್ಮ, ಇದ್ದಿದ್ರೆ ಹೆಂಗೋ ಮನೆ ಕೆಲಸ ಮಾಡ್ಕೊಂಡು ಹೋಗೋಳು. ಇವಳು ಅಷ್ಟಕ್ಕೆ ಲಾಯಕು, ಮನೆ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಲಾಯಕು. ಹೋಗಲಿ ಬಿಡು, ಇನ್ನೇನು ಮಾಡ್ಕೊಳಕ್ಕಾಯ್ತದೆ, ಬರೋವರೆಗೂ ಮಾಡ್ಕೊಳ್ಳೋಣ ಒಂದು 2 ದಿನ. ಸರಿ ಬಿಡಮ್ಮ, ಆಯಿತು ಹೋಗು, ನಿನ್ನ ಗಂಡನ ಎಪ್ಸೋಗು, ತಿಂಡಿ ತಿನ್ನೋಣ ಎಲ್ಲವ. ಸರಿ ಅಮ್ಮ ಆಯಿತು.